ನಮಗೇನು ಕಡಿಮೆ ಕೊಟ್ಟಿದ್ದಾನೆ ದೇವರು? ಇನ್ನೊಬ್ಬರ ಐಶ್ವರ್ಯ, ಅವರ ಮನೆ, ಅವರ ಕಾರು, ಅವರ ವೈಭವ, ಆಡಂಬರಗಳನ್ನು ನೋಡಿ ಅದು ನನಗಿಲ್ಲ ಅಂತ ತಿಳಿಯೋದು ಮಾತ್ರ ನನಗೆ ಗೊತ್ತು. ಆದರೆ ನನಗೆಷ್ಟು ಕೊಟ್ಟಿದ್ದಾನೆ ಅನ್ನೋದನ್ನು ನಾನು ನೋಡೋದೇ ಇಲ್ಲ. ಮನೆಯೇ ಇಲ್ಲದೆ ದಾರಿಯಲ್ಲಿ ಭಿಕ್ಷೆ ಬೇಡಿ ಎಷ್ಟು ಜನ ಇವತ್ತು ಜೀವನ ಮಾಡ್ತಾ ಇಲ್ಲ. ಮನೆಯೇ ಇಲ್ಲ ಅವರಿಗೆ. ಹಾಗೇ ಅವರ ಇಡೀ ಜೀವನ ಕಳೆದಿದ್ದಾರೆ. ವಯಸ್ಸಾಗಿದೆ, ಮುಪ್ಪು, ಇಡೀ ಜನ್ಮ ಭಿಕ್ಷುಕ. ಮನೆ ಇಲ್ಲದಂತೆ ಬೀದಿಗಳಿಗೆ ಅಲದು ಕಷ್ಟಪಡುವ, ಚಳಿ ಮಳೆ ಬಿಸಿಲು ಗಾಳಿ ಎಲ್ಲವನ್ನೂ ಸಹಿಸುವ ಭಿಕ್ಷುಕರಿದ್ದಾರೆ. ಆ ಪರಿಸ್ಥಿತಿ ನಮಗಿಲ್ಲ. ಚೆನ್ನಾಗಿ ದೇವರೊಂದು ಇರುವುದಕ್ಕೆ ಮನೆ ಕೊಟ್ಟಿದ್ದಾನೆ. ಏನು ಕಡಿಮೆ ಇದೆ? ಸುಧಾಮನಿಗೂ ಮನೆ ಇರಲಿಲ್ಲ, ಒಳ್ಳೆ ಮನೆ ಆಯಿತು, ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ. ಆದರೆ ನಾವು ಮನೆಯಲ್ಲಿದ್ದೇವೆ. ಈ ಮನೆ ದೇವರು ಕೊಟ್ಟದ್ದು ಅಂತ ಚಿಂತನೆ ಮಾಡಿ ಸಮರ್ಪಣೆ ಮಾಡೋದಿಲ್ಲ. ದ್ರೌಪದಿಗೆ ದೇವರು ವಸ್ತ್ರ ಕೊಟ್ಟ, ನಮಗೆ ಕೊಟ್ಟಿಲ್ಲ ಅಂತ ಭಾವಿಸ್ತೇವೆ. ಅಂದರೆ ಆ ರೀತಿ ಮಾನಭಂಗವಾಗೋ ಹಾಗೆ ವಸ್ತ್ರವನ್ನು ಕಳೆಯುವಾಗ ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಾಣದ ಕೃಷ್ಣನಿಂದ ವಸ್ತ್ರ ಹರಿದು ಬಂದರೆ ಮಾತ್ರ ದೇವರು ವಸ್ತ್ರ ಕೊಟ್ಟಂತೆ ಅಂತ. ಆ ತರಹದ ಅದ್ಭುತವಾದ ಶಕ್ತಿಯ ಪ್ರದರ್ಶನವನ್ನು ಭಗವಂತ ಅದ್ಭುತವಾದ ಭಕ್ತಿ ನಮ್ಮಲ್ಲಿದ್ದಾಗ ಮಾಡ್ತಾನೆ. ದ್ರೌಪದಿಗೆ ಆ ತರಹದ ಭಕ್ತಿ ಇದ್ದದ್ದಕ್ಕೆ ಅಂತಹ ಶಕ್ತಿಯನ್ನು ಪ್ರದರ್ಶನ ಮಾಡಿದ. ಆದರೆ ನಮಗೆ ನಮ್ಮ ಜನ್ಮಾಂತರದ ಪುಣ್ಯ, ಹಿರಿಯರ ಅನುಗ್ರಹಕ್ಕೆ ಅನುಗುಣವಾಗಿ ದೇವರು ನಮ್ಮನ್ನು ಕಾಪಾಡದೇ ಇಲ್ಲ. ವಸ್ತ್ರ ಕೊಟ್ಟಿದ್ದಾನಲ್ಲ, ಮರ್ಯಾದೆಯಿಂದ ನಾವಿದ್ದೇವಲ್ಲ, ಏನು ಕಡಿಮೆ? ಎಂದೂ ಆ ತರಹದ ಅವಮಾನ ಆಗದೇ ಇರೋ ಹಾಗೆ ರಕ್ಷಣೆ ಮಾಡಿದ್ದಾನಲ್ಲ. ಆದರೆ ಇದನ್ನು ನಾವು ನೆನೆಯೋದಿಲ್ಲ. ಆರೋಗ್ಯವನ್ನು ಕೊಟ್ಟಿದ್ದಾನೆ. ಎಂತಹ ದೊಡ್ಡ ಸಂಪತ್ತು! ನಮ್ಮ ದೇಹದೊಳಗಿನ ಒಂದೊಂದು ನರಗಳಲ್ಲಿ ವ್ಯತ್ಯಾಸ ಆದರೆ ಅದನ್ನು ಸರಿಪಡಿಸುವುದಕ್ಕೆ ಲಕ್ಷ ರೂಪಾಯಿಗಳ ಖರ್ಚು ಮಾಡ್ತೇವೆ, ವೈದ್ಯರಿಗೆ ಕೊಡ್ತೇವೆ. ಆದರೆ ಅಂತಹ ಲಕ್ಷ ನರಗಳನ್ನೇ ನಮ್ಮ ದೇಹದಲ್ಲಿ ಜೋಡಿಸಿದ್ದಾನಲ್ಲ ದೇವರು. ಹಾಗಾದರೆ ನಮ್ಮ ದೇಹಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಬೆಲೆ ಬಾಳುವ ಅಮೂಲ್ಯವಾದ ದೇಹ ಇದು. ಈ ದೇಹವನ್ನು ಕೊಟ್ಟರೆ ಎಷ್ಟು ದೊಡ್ಡ ಐಶ್ವರ್ಯ ಕೊಟ್ಟಂತೆ ದೇವರು. ನನ್ನ ದೇಹ ಅಲ್ಲ, ನನ್ನವರ ದೇಹಗಳು, ಬಂಧು ಬಾಂಧವರ, ಇಷ್ಟ ಮಿತ್ರರ ಎಲ್ಲರ ದೇಹಗಳನ್ನು ದೇವರು ಕೊಟ್ಟನಲ್ಲ. ಅವರೆಲ್ಲರ ಮೇಲೆ ನನಗೆ ಪ್ರೀತಿ ಇದೆ, ಅವರೆಲ್ಲರ ಸುಖ ನನಗೆ ಬೇಕು, ಅವರ ಆರೋಗ್ಯ ನನಗೆ ಬೇಕು ಅಂದರೆ ಅಷ್ಟೆಲ್ಲವನ್ನು ಕೊಟ್ಟ ದೇವರ ಉಪಕಾರ ಎಷ್ಟು ದೊಡ್ಡದು. ಖಾಲಿ ಕೈಯಿಂದ ಬಂದ ಸುಧಾಮ ಬಂದು ನೋಡೋದ್ರೊಳಗೆ ಇಷ್ಟೆಲ್ಲ ತಯಾರಾಗಿತ್ತು. ನಮಗೂ ಹಾಗೇ ಆಗಬೇಕಲ್ಲ. ಮತ್ತು ನಿನಗೆ ಹಾಗೇ ಆಗಿದೆ. ನೀನೇನು ಕಷ್ಟಪಟ್ಟು ಈ ದೇಹವನ್ನು ತಯಾರು ಮಾಡಿಕೊಂಡಿದ್ದಿ, ನೀನೇನು ಕಷ್ಟಪಟ್ಟು ನಿನ್ನ ತಂದೆ ತಾಯಿ ಬಂಧು ಬಳಗದವರ ದೇಹಗಳನ್ನು ತಯಾರು ಮಾಡಿದಿ. ಹುಟ್ಟುವಾಗಲೇ ಒಳ್ಳೆ ಮನೆಯಲ್ಲಿ ಹುಟ್ಟಿದೆಯಲ್ಲ, ನೀನೇನು ಕಷ್ಟಪಟ್ಟು ಈ ಮನೆ ಕಟ್ಟಿದಿ, ನಿಮ್ಮ ಅಪ್ಪ ಕಟ್ಟಿದ ಮನೆಯಲ್ಲಿ ಹುಟ್ಟಿದೆಯಲ್ಲ, ನಿಮ್ಮ ತಂದೆ ಕಟ್ಟಿದ ಮನೆಯಲ್ಲಿ ನೀವು ಹುಟ್ಟಿದಾಗ ಆಗ ತಿಳುವಳಿಕೆ ಇಲ್ಲ ಬಿಡಿ, ಚಿಕ್ಕ ಮಗು. ದೊಡ್ಡವರಾದ ಮೇಲೆ ಸುಧಾಮ ಹೇಗೆ ಈಚೆಗೆ ಬರೋದರೊಳಗೆ ಮನೆ ತಯಾರಾಗಿತ್ತು, ನಾನು ಹಾಗೆ ಆಚೆಯಿಂದ ಈಚೆಗೆ, ಸ್ವರ್ಗದಿಂದ ಭೂಮಿಗೆ ಅಥವಾ ನರಕದಿಂದ ಭೂಮಿಗೆ ಬರೋದರೊಳಗೆ ಮನೆ ತಯಾರಾಗಿದೆ, ದೇಹ ತಯಾರಾಗಿದೆ, ಪ್ರೀತಿ ಮಾಡೋದಕ್ಕೆ ಬಂಧು ಬಾಂಧವರು ತಯಾರಾಗಿದ್ದಾರೆ. ಹುಟ್ಟಿದ ಕ್ಷಣಕ್ಕೆ ಏನು ಹಬ್ಬ, ತಂದೆ ತಾಯಿ ಕುಣಿಯೋದೇನು, ಅಬ್ಬರ ಮಾಡೋದೇನು, ಸಿಹಿ ಹಂಚೋದೇನು, ಇಲ್ಲಿ ಆದದ್ದೇನು ಸುಧಾಮನ ಕಥೆಯಲ್ಲಿ. ದಾಸದಾಸೆಯರು ಬೇಕಾದಷ್ಟು ಜನ ಕಾಯ್ದಿದ್ರು ಅಂತ. ಇಲ್ಲಿ ಅಷ್ಟು ಪ್ರೀತಿಯಿಂದ ಸೇವೆ ಮಾಡುವ, ಉಪಕಾರ ಮಾಡುವ, ಆರೈಕೆ ಮಾಡುವವರೆಲ್ಲ ನಿಂತಿರ್ತಾರಲ್ಲ. ಹುಟ್ಟಿದ ಕೂಡಲೇ ಹುಟ್ಟಿದ ಸುದ್ದಿಯನ್ನು ಕೇಳಿ ಕುಣಿಯೋದಕ್ಕೆ 2 ಜನ ನಿಂತಿರ್ತಾರೆ ಬಾಗಿಲ ಹೊರಗೆ. ಇದೆಲ್ಲ ಯಾರು ಕೊಟ್ಟದ್ದು? ನೀನು ದುಡ್ಡು ಕೊಟ್ಟು ಕರ್ಕೊಂಬಂದಿ ಅವ್ರನ್ನೆಲ್ಲ? ಸುಧಾಮನಿಗೆ ದೇವರು ಅನುಗ್ರಹ ಮಾಡಿದ
ನನಗೆ ಅನುಗ್ರಹ ಮಾಡೋದಿಲ್ಲ ಅಂತ ಯಾವ ಬಾಯಿಯಿಂದ ಹೇಳುವುದಕ್ಕೆ ಸಾಧ್ಯ? ಇದೆಲ್ಲ ನಾವು ಮಾಡಿದ ಜನ್ಮಾಂತರದಲ್ಲಿ ಏನು ಪೂಜೆ ಇದೆ, ನೈವೇದ್ಯ ಇದೆ, ಸಮರ್ಪಣೆ ಇದೆ, ಅಲ್ಪ ಸ್ವಲ್ಪ ಹರಿವಾಯು ಗುರುಗಳ ಸೇವೆ ಇದೆ, ಅದರ ಫಲವಾಗಿಯೇ ದೇವರು ಇವತ್ತು ಕೊಟ್ಟದ್ದು. ಇಂದು ಮಾಡಿದ್ದು ವ್ಯರ್ಥವಾಗೋದಿಲ್ಲ, ಮತ್ತೆ ಜನ್ಮಾಂತರಕ್ಕೆ ಬರುತ್ತೆ, ಪರಲೋಕದಲ್ಲಿಯೂ ಬರ್ತದೆ. ನಿಷ್ಕಾಮವಾಗಿ ಮಾಡಿದರೆ ಅಪರೋಕ್ಷ ಜ್ಞಾನವನ್ನೇ ಕೊಟ್ಟು ಅನಂತ ಕಾಲದ ಸುಖವೆಂಬ ಮಹಾ ಐಶ್ವರ್ಯವನ್ನೇ ಕೊಡುವುದಕ್ಕೆ ದೇವರು ಸಿದ್ಧನಿದ್ದಾನೆ ಎಂಬ ಆ ಭಗವಂತನ ಉಪಕಾರವನ್ನು ನಾವು ನಿತ್ಯದಲ್ಲಿ ಸ್ಮರಿಸಿ ಧನ್ಯರಾಗಬೇಕು. ನಾವು ನೀವು ಎಲ್ಲರೂ ಸುಧಾಮರೆ. ಯಾಕೆಂದರೆ ಇಂತಹ ದೇಹವೆಂಬ ಬೆಲೆ ಬಾಳುವ ವಸ್ತುವನ್ನು ಪಡೆದದ್ದಕ್ಕೆ, ಐಶ್ವರ್ಯ ಪಡೆದದ್ದಕ್ಕೆ ಅಲ್ವಾ? ಇದರ ದಾಮ್ ಎಷ್ಟಿದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುದಾಮ್, ಸುತರಾಮ್ ದಾಮ್, ಬೆಲೆಯುಳ್ಳಂತಹ ಶರೀರವನ್ನು ಪಡೆದ ನಾವು ನೀವೆಲ್ಲ ಸುಧಾಮರೆ. ಅದಕ್ಕೋಸ್ಕರ ಅಂತಹ ಅನುಸಂಧಾನವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋಣ.